ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 18/3/2026ಕ್ಕೆ ನೀವೆಲ್ಲರೂ ಕೂಡ SSLC ಪರೀಕ್ಷೆನ ಬರೀತಾ ಇದ್ದೀರಿ. ಸೊ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಬೋರ್ಡ್ ಅವರು ರಿಲೀಸ್ ಮಾಡಿದರು. ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಏಕೆಂದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ತುಂಬಾ ನಿಮಗೆ ರಿಪೀಟ್ ಆಗ್ತಾ ಇದ್ದಾವೆ. ಒಟ್ಟಾರೆ 4 ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ನಿಮಗೆ 40 ಅಂಕಗಳಾದರೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ಸೊ ಏನು ಓದದೇ ಇದ್ದರೂ ಕೂಡ ಪರವಾಗಿಲ್ಲ, ಮಾಡೆಲ್ ಕ್ವಶನ್ ಪೇಪರ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ. ಇದಕ್ಕೂ ಮುಂಚೆ ಕನ್ನಡದಲ್ಲಿ 50+ ಅಂಕಗಳ ಪಾಸಿಂಗ್ ಪ್ಯಾಕೇಜ್ ವಿಡಿಯೋವನ್ನು ಹಾಕಿದ್ದೀನಿ, 100 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಕನ್ನಡದಲ್ಲಿ ಯಾವ ಥರನಾಗಿ 100ಕ್ಕೆ 100 ಅಂಕಗಳನ್ನು ಪಡಿಬೋದು, ಟಾಪರ್ ಸೀಕ್ರೆಟ್ ಅಂತ ವಿಡಿಯೋಗಳನ್ನು ಹಾಕಿದ್ದೀನಿ. ಇವೆಲ್ಲವುಗಳಿದ್ದಾವೆ. ಇವೆಲ್ಲವುಗಳು ಎಲ್ಲಿದ್ದಾವಪ್ಪ ಅಂದರೆ SSLC ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಪ್ರತಿದಿನ ಸಂಜೆ 6:30, ರಾತ್ರಿ 9 ಗಂಟೆ, ಬೆಳಿಗ್ಗೆ 6:30ಕ್ಕೆ ಲೈವ್ ಕ್ಲಾಸ್ ಇರ್ತದೆ. ಅವುಗಳ ಲಿಂಕ್ಗಾಗಿ ನೀವೇನು ಮಾಡಬೇಕು, ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆದರೆ ನೀವು ಲೈವ್ನ ಒಂದು ಸದುಪಯೋಗವನ್ನು ಪಡಿತೀರಿ. ಖಂಡಿತವಾಗಿ ಲೈವ್ಗೆ ನೀವೆಲ್ಲರೂ ಕೂಡ ಬರ್ರಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಅದ, ರಿಪೀಟ್ ಆಗೇ ಆಗ್ತಾವೆ. ಎಸ್, ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳನ್ನು ಏನಂತ ಕರಿತೀರಿ? ಅನುನಾಸಿಕಗಳು ಈಸ್ ದ ರೈಟ್ ಆನ್ಸರ್. ಮಾತಂತು ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಲೋಪಸಂಧಿ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಏನಂತೀರಿ? ಸಾಮಾನ್ಯ ವಾಕ್ಯ. ಧಾತುವಿನ ಮೂಲ ರೂಪಕ್ಕೆ ಏನಂತೀರಿ? ಕ್ರಿಯಾಪದದ ಮೂಲ ರೂಪಕ್ಕೆ ಏನಂತೀರಿ? ಧಾತು. ಲೋಕದೊಳ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದರೆ ಸಪ್ತಮಿ. ಮುಂಗೈ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಅಂಶಿ ಸಮಾಸ ಈಸ್ ದ ರೈಟ್ ಆನ್ಸರ್. ಸಂಬಂಧೀಕರಣ ವೀರ, ಬೀರ, ಕೊಡಲಿ ಇದರ ತತ್ಸಮ ತದ್ಭವ ಕುಠಾರ ಆಗ್ತದೆ. ನದಿ ರೂಢನಾಮ ಆದರೆ ವಿಜ್ಞಾನಿ ಅನ್ವರ್ತನಾಮ. ಬನ್ನಿ ಬನ್ನಿ ದ್ವಿರುಕ್ತಿ ಆದರೆ ಹಾಲು ಜೇನು ಅನ್ನೋದು ಜೋಡು ನುಡಿ ಆಗ್ತದೆ. ಇನ್ನು ನೋಟ ಕೃದಂತ ಭಾವನಾಮ ಆದರೆ ಪೆರ್ಮೆ ಅಂತ ಕೇಳಿದರೆ ಇದು ತದ್ದಿತಾಂತ ಭಾವನಾಮ ಇಸ್ ದ ರೈಟ್ ಆನ್ಸರ್. 1 ಮಾರ್ಕರ್ ಕ್ವಶನ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ನೆಕ್ಸ್ಟ್ ಒನ್, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಉತ್ತರ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು. ಲೇಖಕರು ವರ್ಣಿಸಿದ ಲಂಡನ್ನಿನ ಸ್ಟೇಷನರಿ ಅಂಗಡಿಯ ಹೆಸರೇನು? ಲೇಖಕರು ವರ್ಣಿಸಿದ ಲಂಡನ್ ನಗರದ ಸ್ಟೇಷನರಿ ಅಂಗಡಿ ಹೆಸರು ವೂಲ್ವರ್ಥ. ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಸಹೋದರ ಸೂರ್ಯಮಿತ್ರನ ಬಳಿ. ಹಲಗಲಿ ಗುರುತು ಉಳಿಯದಂತಾದದ್ದು ಏಕೆ ಅಂತ ಕೇಳಿದ್ದಾರೆ? ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಕುಂಭಸಂಭವ ಎಂದರೆ ಯಾರು? ದ್ರೋಣಾಚಾರ್ಯ. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳಿದರೆ ಮುಸುರೆ ತಿಕ್ಕುತ್ತಾಳೆ ಈಸ್ ದ ರೈಟ್ ಆನ್ಸರ್. ಇನ್ನು 2 ಮಾರ್ಕ್ಸ್ ಕ್ವಶನ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ವ್ಯಾವಹಾರಿಕವೆಂದರೆ ಜೀವದ್ಭಾಷೆ, ಅದರಲ್ಲಿ ಜನ ಮಾತನಾಡ್ತಾರೆ, ವ್ಯವಹರಿಸ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲೀಷ್ ಇದಕ್ಕೆ ಉದಾಹರಣೆ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕ ಭಾಷೆಯಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಸಂಸ್ಕೃತ, ಕನ್ನಡ, ತಮಿಳು, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ. ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿಲ್ಲ. ಸಂಸ್ಕೃತ ಗ್ರಾಂಥಿಕ ಭಾಷೆ ಇದ್ದು ಈಗ ಯಾವೊಂದು ಪ್ರದೇಶದಲ್ಲಿ ಅದು ವ್ಯಾವಹಾರಿಕ ಭಾಷೆಯಾಗಿಲ್ಲ ಅಂತ ಬರೆದ್ರೆ ಸೊ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಒನ್, ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳಾವುವು ಅಂತ ಕೇಳಿದರು. ಅದು 1900ರಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಆರಂಭವಾಯಿತು. ಇದು ಏಷ್ಯಾ ಖಂಡದ ಮೊದಲ ಜಲವಿದ್ಯುತ್ ಯೋಜನೆ. 1907ರಲ್ಲಿ ವಾಣಿ ವಿಲಾಸ್ ಸಾಗರ ಅಣೆಕಟ್ಟನ್ನು ಕಟ್ತಾರೆ. ಕ್ರಿಸ್ತಶಕ 1911ರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ? ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡ್ತಾರೆ. ಉಪಹಾರ ಗೃಹಗಳಲ್ಲಿ ಹಾಗೂ ಯಾವುದಾದರೂ ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿ ಟೈಪಿಸ್ಟ್ ಕಾರ್ಕುನನ್ನು ಕೂಡ ಒಬ್ಬ ಹೆಣ್ಣು ಮಗಳು. ಸಿನಿಮಾಗೃಹದಲ್ಲಿ ನಮ್ಮ ಜಾಗವನ್ನು ಹುಡುಕಿಕೊಡುವ ಕಾರ್ಯನಿರ್ವಹಿಸಲು ಹೆಣ್ಣು ಮಗಳು. ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರು ಕೆಲಸವಾಗಿ ಮಾಡ್ತಾರೆ ಅನ್ನೋದನ್ನು ನೀವು ಬರಿಬೇಕು. ನೆಕ್ಸ್ಟ್ ಒನ್, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಕಿರಿಯವನಾದ ವಾಯುಭೂತಿ ತನ್ನ ಸೋದರ ಮಾವ ಸೂರ್ಯಮಿತ್ರನು ತನಗೆ ಮಾಡಿದ್ದೆಲ್ಲವೂ ಅನ್ಯಾಯವೆಂದೇ ಬಗೆದರು. ನಾವು ಭಿಕ್ಷೆ ಎತ್ತಿಕೊಂಡು ಬಂದು ಕೋಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ಕೊಡಿಸಲಿಲ್ಲ.
ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ಆಗಾಗ ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕನ್ಯೆದುರೆ ದಿವ್ಯಾಹಾರವನ್ನು ಇವನು ಉಣ್ಣುತ್ತಿದ್ದನು. ಆಳುಗಳಿಗೂ ಔತಣದೂಟವಾಗುತ್ತಿತ್ತು. ಯಾವ ಹಬ್ಬದಲ್ಲೂ ನಮಗೆ ಒಳ್ಳೆಯ ಊಟ ಬಡಿಸಲಿಲ್ಲ. ಇವನು ಪಂಚಮಹಾಪಾತಕನೇ ಸರಿ. 7-8 ವರ್ಷ ನಮ್ಮನ್ನು ಶತ್ರುಗಳಂತೆ ನಡೆಸಿಕೊಂಡವನಲ್ಲ ಎಂದು ವಾಯುಭೂತಿಯು ತನ್ನ ಮನಸ್ಸಿನಲ್ಲಿ ಸೂರ್ಯಮಿತ್ರನ ಬಗೆಗೆ ಕ್ರೋಧವನ್ನು ತುಂಬಿಕೊಳ್ತಾನೆ ಅಂತ ಬರಿಬೇಕು. ಇನ್ನು ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ. ಕಾಲವು ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯನ್ನು ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಈ ಹೊಸಗಾಲದ ಹೊಸ ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಸಿದೆ. ಇನ್ನು ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತ ಕೇಳಿದ್ದಾರೆ. ಹಲಗಲಿಯ ಬೇಡರಾದ ಪೂಜಾರಿ ಹನುಮ, ಬ್ಯಾಡರ ಬಾಲ, ರಾಮ, ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಹೇಳ್ತಾರೆ. ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂನನ ಕಪ್ಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸ್ತಾರೆ. ಇದರಿಂದ ಕೋಪಗೊಂಡ ಕೊಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಬಡಿಯಲು ದಂಡನ್ನು ಕರೆಸಿಕೊಳ್ತಾರೆ. ಇನ್ನು ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣ ಏನು? ಎಲ್ಲ ಮಕ್ಕಳು ಶಾಲೆಯಿಂದ ಬಂದಿದ್ದರು. ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯರಿಗೆ ಮತ್ತು ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಮನೆಗೆ ಬಂದ ಭಗತ್ ಸಿಂಗ್ನನ್ನು ಕಂಡ ಅವನ ತಂಗಿ ಕೂಡ ಸಂತೋಷದಿಂದ ವೀರಾಜಿ ಬಂದ ಎಂದು ಕೂಗಿಕೊಂಡಳು. ಕತ್ತಲಾದರೂ ಮಗ ಮನೆಗೆ ಇದ್ದುದರಿಂದ ಆತಂಕಗೊಂಡಿದ್ದ ಆತನ ತಾಯಿಗೆ ಮಗನನ್ನು ಕಂಡು ಸಂತೋಷವಾಯಿತು. ಓಡಿ ಬಂದು ಮಗನನ್ನು ಅಪ್ಪಿದಳು. ಆಕೆಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿತು. ನೆಕ್ಸ್ಟ್ ಒನ್, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದಲ್ಲಿ ಪ್ರಗತಿ ಸ್ಥಿರವಾಗೋದು ಯಾವಾಗ? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗಬೇಕಾದರೆ ದೇಶದ ಭಾಷೆಯಲ್ಲಿ ಅವರಿಗೆ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯಗ್ರಹವನ್ನು ನೋಡಿಕೊಳ್ತಾರೆ. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಅದೇ ಸಂಸ್ಕೃತಿ. ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡೋ ತನಕ ಪ್ರಗತಿ ಸ್ಥಿರವಾಗಲಾರದು. ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಸಂಸ್ಕೃತಿ ರಕ್ತದಲ್ಲಿ ಹರಿಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗ್ತದೆ ಅಂತ ವಿವೇಕಾನಂದರು ಹೇಳಿದ್ದಾರೆ. ಇನ್ನು ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವನ್ನು ಕಡಿದು ಕೊರೆದು ತೇದರೂ ನೊಂದು ಅದು ತನ್ನ ಸುವಾಸನೆ ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದೋದಿಲ್ಲ. ಕಬ್ಬನ್ನು ಸಂದು ಕಡಿದು ಗಾನದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ಹೊಂದಿದ್ದ ಕಾರಣ ಸಿಹಿ ಬಿಡೋದಿಲ್ಲ. ಹಾಗೆಯೇ ನನ್ನ ಹೀನತೆ ತಿಳಿಸಿಕೊಂಡರೂ ನಾನು ನಿನ್ನಲ್ಲಿ ಶರಣಾಗೋದನ್ನು ಬಿಡೋದಿಲ್ಲ ಎಂದು ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ. ಪೈಗಳ ತಮ್ಮನ ನೂಲು ಮದುವೆ ದಿನ ಸಿದ್ಧತೆ ಹೇಗೆ ನಡೀತಾ ಇತ್ತು? ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆಗೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು, ಬೇರೊಂದು ಕಡೆಗೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಹೀಗೆ ಮುಂತಾದ ಸಿದ್ಧತೆಗಳನ್ನು ಮಾಡ್ತಾ ಇದ್ರು ಅಂತ ಬರೆದರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಒನ್, ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಕವಿ ಸಾಹಿತ್ಯಗಳ ಪರಿಚಯ ಬರೀಬೇಕು. ಸೊ ಫಸ್ಟ್ ಇರೋದೇ ದೇವನೂರು ಮಹಾದೇವ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಬರೀ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅದರಲ್ಲಿ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿಗಳನ್ನು ಬರೆದ್ರೆ ಸಾಕು. ಸೊ ಕಾಲ ಗೊತ್ತಿದೆ, 1948. ಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದ್ಯಾವನೂರು. ಇನ್ನು ಕೃತಿ ಎದೆಗೆ ಬಿದ್ದ ಅಕ್ಷರ, ದ್ಯಾವನೂರು ಒಡಲಾಳ ಕುಸುಮಬಾಲೆ. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬರೆದ್ರೆ ಸಾಕು. ಮುಂದಿನ ಒಂದು ಪ್ರಶ್ನೆ, ಪಂಪ. ಕಾಲ 902. ಸ್ಥಳ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ. ಕೃತಿ ಆದಿಪುರಾಣ ವಿಕ್ರಮಾರ್ಜುನ ವಿಜಯಂ. ಬಿರುದು ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಅಂತ ಬರೆದ್ರೆ ಸಾಕು. ಛಂದಸ್ಸಿದೆ, 2 ಸಾಲು ಬರ್ತಂದರೆ ಅದನ್ನು ನಾವು ಕಂದ ಪದ್ಯ ಅಂತೀವಿ. ಅದನ್ನು ಮೊದಲ ಸಾಲಿನಲ್ಲಿ 4 ಮಾತ್ರೆ 3 ಗಣ ಬರಬೇಕು, 12 ಬರಬೇಕು. ಎರಡನೇ ಸಾಲಿನಲ್ಲಿ 4 ಮಾತ್ರೆ 5 ಗಣ ಬರಬೇಕು, ಅಂದರೆ 20 ಬರಬೇಕು. ಲಾಸ್ಟ್ ಏನು ಬರಬೇಕು ಅಂದರೆ ಇದು ಮಾತ್ರಾಗಣ ಆಧಾರಿತ ಕಂದ ಪದ್ಯದ ಲಕ್ಷ್ಯವಾಗಿದೆ ಅಂತ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಬರೀ ಲಘು ಗುರು ಹಾಕಲಿಕ್ಕೆ 1 ಅಂಕ, ಘನ ವಿಭಾಗ ಮಾಡಲಿಕ್ಕೆ 1 ಅಂಕ, ಲಾಸ್ಟ್ ನಿಮಗೆ ಲಕ್ಷಣ ಬರಲಿಕ್ಕೆ 1 ಅಂಕ. ನೆಕ್ಸ್ಟ್, ಅಲಂಕಾರ. ಮಾರಿಗೌತನವಾಯಿತು, ನಾಳಿನ ಭಾರತವು ಅಂತ ಕೇಳಿದ್ದಾರೆ. ಇದು ರೂಪಕಾಲಂಕಾರ ಅಂತ ಫಸ್ಟ್ ಬರೆದ್ರೆ 1 ಮಾರ್ಕಸ್. ಲಕ್ಷಣ ನೋಡಿ, ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸೋದೇ ರೂಪಕಾಲಂಕಾರ. ಇಷ್ಟು ಬರೆದ್ರೆ ಇದಕ್ಕೂ ಕೂಡ 1 ಮಾರ್ಕಸ್. ಇನ್ನು ಸಮನ್ವಯಕ್ಕೆ ನಿಮಗೆ 1 ಮಾರ್ಕ್ಸ್ ಇರ್ತದೆ. ಇಲ್ಲಿ ಉಪಮೇಯ ನಾಳಿನ ಭಾರತ ಯುದ್ಧ, ಉಪಮಾನ ಮಾರಿಗೆ ನೀಡೋ ಔತಣ,
ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧ, ಉಪಮಾನವಾದ ಮಾರಿಗೆ ನೀಡುವ ಔತಣ ಇವೆರಡರ ನಡುವೆ ಅಭೇದವನ್ನು ರೂಪಿಸಿರೋದ್ರಿಂದ ಇದು ರೂಪಕಾಲಂಕಾರದ ಲಕ್ಷ್ಯವಾಗಿದೆ ಅಂತ ಬರೆದ್ರೆ ನಿಮಗೆ 3ಕ್ಕೆ 3 ಮಾರ್ಕ್ಸ್ ಕೊಡ್ತಾರೆ. 2 ಗಾದೆ ಮಾತಿದ್ದಾವೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ದರೆ ಮಾರ್ಗ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಂದರೆ ಪರಿಶ್ರಮದ ಮಹತ್ವ ಅಂತ ಇದೆ ಬರ್ತದೆ. ಇದು ಏನೋ ಪರಿಶ್ರಮದ ಮಹತ್ವ. ಇನ್ನು ಮನಸ್ಸಿದ್ದರೆ ಮಾತ್ರ ಮಾರ್ಗ ಅಂದರೆ ಏಕಾಗ್ರತೆ. ಓಕೆ, ಏಕಾಗ್ರತೆ ಇದರ ಬಂದ ಮಹತ್ವವನ್ನು ಏನು ಮಾಡೋದ ತಿಳಿಸಿಕೊಟ್ಟದ. ಯಾವುದೇ ಗಾದೆ ಮಾತುಗಳನ್ನು ಬಂದಾಗ ಈ 3 ಸಾಲುಗಳನ್ನು ಯಥಾವತ್ತಾಗಿ ಬರೀಬೇಕು. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು, ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ಕೊಟ್ಟ ಗಾದೆ ಮಾತನ್ನಿಲ್ಲಿ ಬರೀಬೇಕು. ಓಕೆನಾ. ಆಮೇಲೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನ ವೇದಗಳಿಗೆ ಸಮಾನ ಅಂತ ಹೇಳ್ತಾರೆ. ಕನ್ನಡದ ಪ್ರಸಿದ್ಧ ಗಾದೆ ಮಾತಿನಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು ಒಂದು ಪ್ರಸಿದ್ಧವಾದ ಗಾದೆ ಮಾತಾಗಿದೆ ಅಂತ ನೀವು ಬರೋದ್ರ. ಸೊ ನಿಮಗೆ ಅಂಕಗಳನ್ನ ಏನು ಮಾಡ್ತಾರಪ್ಪ ಅಂದರೆ ಕಂಪ್ಲೀಟಾಗಿ ಕೊಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ, ಒಂದು ವಿದ್ಯಾರ್ಥಿ ಜೀವನ ಅಥವಾ ಒಬ್ಬ ವ್ಯಕ್ತಿಯ ಜೀವನವನ್ನು ತೆಗೆದುಕೊಂಡು ನೀವೇನು ಮಾಡಬೇಕು, ಇಲ್ಲಿ ಉದಾಹರಣೆಯಲ್ಲಿ ವಿವರಣೆಯನ್ನು ಮಾಡಬೇಕು. ಸೊ ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಪರಿಶ್ರಮ. ರೈತರು ಕಷ್ಟಪಟ್ಟು ದುಡಿದ್ರೆ ಏನು ಮಾಡ್ತಾರಪ್ಪ ಅಂದರೆ ಅಗಾಧವಾಗಿ ಬೆಳೆಯನ್ನು ಪಡೆದು ಲಾಭ ಪಡಿತಾರೆ. ಹಾಗೆ ವಿದ್ಯಾರ್ಥಿ ಕೂಡ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ ಒಳ್ಳೆಯ ಅಂಕಗಳನ್ನು ರ್ಯಾಂಕಲ್ಲಿ ಬರ್ತಾನೆ ಅನ್ನೋದನ್ನು ನೀವೇನು ಮಾಡ್ಬೋದು, ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಮನಸ್ಸಿದ್ದರೆ ಮಾರ್ಗ ಹೇಳಿದ್ದೀನಿ. ಏನಪ್ಪ ಅಂದರೆ ಏಕಾಗ್ರತೆ ಅಂದರೆ ಲಕ್ಷ್ಯ ಕೊಡೋದು. ಎಲ್ಲಿ ಏಕಾಗ್ರತೆ ಇರ್ತದಲ್ಲ ಅಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಜೀವನದಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಏಕಾಗ್ರತೆ ಇದ್ದಲ್ಲಿ ಸಾಧನೆ ಭಾಳ ಹತ್ತಿರ ಆಗ್ತದೆ ಅನ್ನೋದನ್ನು ನೀವೇನು ಮಾಡಬೇಕು, ಬರೆದ್ರೆ 3 ಮಾರ್ಕ್ಸ್ ಇತ್ತು. ಇನ್ನು ಎಷ್ಟು ಸಂದರ್ಭ ಮತ್ತು ಸ್ವಾರಸ್ಯಗಳಿಗೆ ಬರೋಣ. ಸೊ ಫಸ್ಟ್ ಇತ್ತು ಮಡಿಯಬೇಕಾದರೆ ಮಾಡಿಯೇ ಮಡಿತೇನೆ. ಸೊ ಬರೆಯುವಾಗ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು 3 ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಏಕೆಂದರೆ ಪ್ರತಿಯೊಂದೊಂದು ಸ್ಟೆಪ್ಪದಲ್ಲಿ ಕೂಡ ನಿಮ್ಗೆ ಏನದಪ್ಪ ಅಂದ್ರೆ ಅಂಕಗಳು ಇದ್ದಾವೆ. ಸೊ ಆಯ್ಕೆದಲ್ಲಿನೂ ಕೂಡ ಏನು ಬರಬೇಕು, ಪಾಠದ ಆಕರ ಗ್ರಂಥ ಬರೀಲೇಬೇಕು. ಅಂದರೆ AN ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಗದ್ಯ ಪಾಠದ ವಾಕ್ಯವಾಗಿದೆ. ಓಕೆನಾ. ಇದು ಹುಲಿಯಿಂದ ಯೋಚಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಶಾನುಭೋಗರು ಈ ಮಾತನ್ನೇ ಹೇಳ್ತಾರೆ. ಆಮೇಲೆ ಸ್ವಾರಸ್ಯ ಏನಿದೆಪ್ಪ ಅಂದ್ರೆ, ರಣರಂಗವನ್ನು ಪ್ರವೇಶಿಸಿದವನು ಶತ್ರುವಿನೊಡನೆ ಹೋರಾಡಿ ಗೆಲ್ಲಬೇಕು, ಇಲ್ಲವೇ ವೀರ ಮರಣವನ್ನು ಒಪ್ಪಬೇಕು ಎನ್ನುವಂತೆ ಸುಲಭವಾಗಿ ಹುಲಿಗೆ ತಾವು ಆಹಾರವಾಗಬೇಕಿಲ್ಲ ಎಂದು ಶಾನುಭೋಗರು ಸಂದರ್ಭೋಚಿತವಾಗಿ ಯೋಚಿಸಿರೋದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತ ಇದೆ. ಇದು DS ಜಯಪ್ಪಗೌಡ ಅವರು ಬರೆದಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಗದ್ಯ ಪಾಠದ ವಾಕ್ಯ. ಜವಾಹರ್ಲಾಲ್ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಕುರಿತು ಏನು ಮಾಡ್ತಾರಪ್ಪ ಅಂದ್ರೆ ಭಾಷಣದ ಸಂದರ್ಭದಲ್ಲಿ ಹೇಳಿದ ಒಂದು ವಾಕ್ಯ ಅನ್ನೋದು ಹೇಳ್ಬೋದು. ಆಮೇಲೆ ಇಲ್ಲಿ ವಿಶ್ವೇಶ್ವರಯ್ಯನವರ ಸಾಧನೆಗಳು ಎಷ್ಟು ವರ್ಣನೆಯಾಗಿದೆ, ಅವರ ವ್ಯಕ್ತಿತ್ವವನ್ನು ವರ್ಣನೆ ಮಾಡೋದು ಇಲ್ಲಿ ಏನಾಗದಪ್ಪ ಅಂದ್ರೆ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಮುಂದೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಅಂತ ಕೇಳಿದ್ದಾರೆ. ಸೊ ಇದು ಸಾರಾ ಅಬೂಬ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಗದ್ಯ ಪಾಠದ ವಾಕ್ಯವಾಗಿದೆ. ಇಲ್ಲಿ ಮುದುಕಿ ಏನು ಮಾಡ್ತಾಳಪ್ಪ ಅಂದರೆ ತನ್ನ ಮೊಮ್ಮಗುವಿನ ಹೆಣವನ್ನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತನ್ನು ಏನು ಮಾಡ್ತಾಳಪ್ಪ ಅಂದರೆ ಹೇಳ್ತಾಳೆ. ಸೊ ಅದು ಕೂಡ ಇತ್ತು. ಸ್ವಾರಸ್ಯ ಏನಪ್ಪ ಅಂದರೆ, ಕಷ್ಟದಲ್ಲಿದ್ದರೂ ತನ್ನ ಸೊಸೆಯ ಪ್ರಾಣ ಉಳಿಸಿದ ರಾಹಿಲ ಮುದುಕಿಯು ತನ್ನ ಮಗನನ್ನು ಕಾಣುವ ಭಾವ, ಆಕೆಯಲ್ಲಿರುವ ಮಾತೃವಾತ್ಸಲ್ಯ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಅಂತ ಇದೆ. ದ.ರಾ. ಬೇಂದ್ರೆ ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪದ್ಯಪಾಠದ ಸಾಲ ಆಗಿದೆ. ಇಲ್ಲಿ ಕಾಲ ಉರುಳಿದಂತೆ ಪ್ರತಿಯೊಂದು ಘಟನೆಗಳು ಇತಿಹಾಸವಾಗ್ತಾ ಹೋಗ್ತದೆ, ಹಾರೋ ಹಕ್ಕಿಯೊಂದಿಗೆ ಸಮೀಕರಿಸಿ ಹೇಳಲಾಗಿದೆ. ಓಕೆನಾ. ಸೊ ಇದು ಇಂಪಾರ್ಟೆಂಟ್ ಇದೆ. ಅಂದರೆ ಸಾರ್ವಭೌಮ ಎಂದು ಮೆರೆಯುತ್ತಿದ್ದುರ ನೆತ್ತಿಯನ್ನು ಕುಕ್ಕಿದೆ ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ನೆಕ್ಸ್ಟ್ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದ ಪೆನೆ ಅಂತ ಇತ್ತು. ಇದು ರನ್ನ ಬರೆದಿರುವ ಸಾಹಸ ಭೀಮ ವಿಜಯ ಕೃತಿಯಿಂದ ಆಯ್ದ ಛಲಮನೆ ಮೆರವೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಆಗಿದೆ. ಓಕೆನಾ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ, ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿ ನನಗೆ ಪಾಳು ಭೂಮಿಗೆ ಸಮ, ನನ್ನವರನ್ನು ಕೊಂದ ಪಾಂಡವರನ್ನು ಇರಿದು ಅವರನ್ನು ಕೊಂದು ಛಲವನ್ನೇ ಮೆರೆಯುತ್ತೇನೆಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ದುರ್ಯೋಧನ. ಇನ್ನು ಸ್ವಾರಸ್ಯ, ಕರ್ಣ ತನ್ನ ಸ್ನೇಹಿತನಾದ ಕರ್ಣನ ಮೇಲಿದ್ದ ಅಭಿಮಾನ ಭೂಮಿಯನ್ನು ಹಾಳು ನೆಲ ಎಂದಿರುವುದು, ಯುದ್ಧವನ್ನು ಮಾಡಿಯೇ ತೀರುತ್ತೇನೆ ಅಂತ ಹೇಳಿದ ದುರ್ಯೋಧನನ ಛಲದ ಗುಣ ಇಲ್ಲಿ ಮೂಡಿ ಬಂದಿದೆ. ಇನ್ನು ಹಕ್ಕಿಯ ಕೊರಳಿಂಪು ಹಸುರು ಅಂತ ಇದೆ. ಇದು ಹಸುರು ಪದ್ಯ. ಕುವೆಂಪು ಅವರು ಬರೆದಿರುವ ಪಕ್ಷಿಕಾಶಿ ಕೃತಿಯಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಹಸುರು ಎಲ್ಲೆಡೆಯೂ ವ್ಯಾಪಿಸಿದೆ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಏನು ಮಾಡಿದಾರಪ್ಪ ಅಂದರೆ ಈ ಮಾತು ಬಂದಿದೆ. ಸ್ವಾರಸ್ಯ, ಹೂವು ಗಾಳಿ ಹಕ್ಕಿಯ ಗಾನಗಳಲ್ಲಿ ಬೇರೆ ಬೇರೆ ಅನುಭವವಿದ್ದರೂ
ಕವಿಯ ಏಕತಾ ದೃಷ್ಟಿಯಿಂದ ಎಲ್ಲದರಲ್ಲೂ ಹಸುರೇ ಕಾಣುತ್ತದೆ, ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದು ಕವಿಯ ಕಲ್ಪನೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಪದ್ಯ ವೆರಿ ಇಂಪಾರ್ಟೆಂಟ್ ಅದ, ಚೆನ್ನಾಗಿ ಕಲ್ಕೊಡ್ರಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಇಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್. 4 ಅಂಕಗಳು ನಿಮಗೆ ಸಿಗ್ತವೆ. ಇನ್ನು ಮೌಲ್ಯಾಧಾರಿತ ಸಾರಾಂಶದಲ್ಲಿ ನಿಮಗೆ ಕೊಟ್ಟಿದ್ದಾರೆ ಕೌರವೇಂದ್ರನ ಕೊಂದೆ ನೀನು. ಇಲ್ಲಿ ಮಾರಿಗೌತನವಾಯಿತು, ನಾಳಿನ ಭಾರತವು ಚತುರಂಗ ಬಲದಲ್ಲಿ ಅಂತಿದೆ. ಫಸ್ಟ್ ಈ ಥರ ನೀವೇನು ಮಾಡಬೇಕಪ್ಪ ಅಂದ್ರೆ ಆಯ್ಕೆಯನ್ನು ಬರಿಬೇಕು ಮೌಲ್ಯಾಧಾರಿತ ಸಾರಾಂಶದಲ್ಲಿ. ಓಕೆ, ಆಮೇಲೆ ಲಾಸ್ಟಲ್ಲಿ ಏನದಪ್ಪ ಅಂದ್ರೆ ಮೌಲ್ಯಗಳಿದ್ದಾವೆ. ಈ ಥರ ಮೌಲ್ಯಗಳನ್ನು ನೀವು ಏನು ಮಾಡಬೇಕು, ಬರಿಬೇಕು. ಅಂದರೆ ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವ ನಿರಾಕರಿಸ್ತಾನೆ. ಯುದ್ಧ ಅನಿವಾರ್ಯವೆಂದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣ ಭೇದ ತಂತ್ರವನ್ನು ವರ್ಣಿಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡೋದು ಕವಿ ಕುಮಾರವ್ಯಾಸ ಬರೆದಿರುವ ಕೌರವೇಂದ್ರನ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಇದು ವೆರಿ 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 ಇಂಪಾರ್ಟೆಂಟ್ ಅದ, ಇದನ್ನು ಯಥಾವತ್ತಾಗಿ ಬರೀರಿ. ಇಲ್ಲಿ ಕರ್ಣಕೃಷ್ಣನ ಕುರಿತು ನಾಳಿನ ಕೌರವರು ಮತ್ತು ಪಾಂಡವರ ಯುದ್ಧ ಆನೆ, ಕುದುರೆ, ರಥ ಮತ್ತು ಯೋಧರಿಂದ ಕೂಡಿದ ಚತುರಂಗ ಸೈನ್ಯ ಬಲದಲ್ಲಿ ಮೃತ್ಯು ದೇವತೆಗೆ ಭೋಜನಕೂಟ ಆಗೋದು, ಕೌರವನ ಉಪಕಾರ ಸಂದು ಹೋಗುವಂತೆ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ಕೋಟಿಗಟ್ಟಲೆ ವೀರಯುದ್ಧನನ್ನು ಕೊಂದು ಒಡೆಯನ ಅವಶ್ಯಕತೆಗೆ ಶರೀರವನ್ನು ತ್ಯಜಿಸುವೆನು, ಸೂರ್ಯನ ಶಕ್ತಿಯಾಗಿ ನಿನ್ನ ವೀರರಾದ ಪಾಂಡರೈವರನ್ನು ನೋಯಿಸೋದಿಲ್ಲ ಅಂತ ಹೇಳ್ತಾನೆ. ಪ್ರಸ್ತುತ ಕಾವ್ಯಭಾಗದಲ್ಲಿ ಸ್ವಾಮಿ ನಿಷ್ಠೆಗೆ ಬದ್ಧನಾದ ಕರ್ಣ ತಾನು ಯುದ್ಧ ಮಾಡಿಯೇ ತೀರ್ತೀನಿ, ಯುದ್ಧ ಭೂಮಿಯಲ್ಲಿ ತನ್ನ ಪರಾಕ್ರಮದಿಂದ ಮಾರಣ ಹೋಮವಾಗೋದು, ಮೃತ್ಯು ದೇವತೆಗೆ ಔತಣ ನೀಡಿ ಒಡೆಯನ ಋಣ ತೀರಿಸುವುದಾಗಿ ಹೇಳೋದರಲ್ಲಿ ಯುದ್ಧದ ಗಂಭೀರತೆ, ಆತನ ಸ್ವಾಮಿನಿಷ್ಠೆ, ಪಾಂಡವರಿಗೆ ತಾನು ತೊಂದರೆ ಕೊಡೋದಿಲ್ಲ ಎಂಬಲ್ಲಿ ಕರ್ಣನ ಉದಾತ್ತ ವ್ಯಕ್ತಿತ್ವ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ಬರೀರಿ ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಇದನ್ನು ನೀವು ವ್ಯಾಪಟ್ ಮಾಡಲೇಬೇಕು. ನಾಳೆನೂ ಕೂಡ ಇದು ನಿಮ್ಮ ಪರೀಕ್ಷೆಯಲ್ಲಿ ಬಂದೇ ಬರ್ತಕ್ಕಂಥ ಫೇವ್ರೆಟ್ ಪ್ರಶ್ನೆ. ರಾಮಲಕ್ಷ್ಮಣರನ್ನು ಕಂಡ ಶಬರಿ ಹಿಗ್ಗಿ ಸಂತಸವನ್ನು ತುಂಬಿಕೊಳ್ತಾಳೆ. ರಾಮಲಕ್ಷ್ಮಣರಿಗೆ ರುಚಿಕರ ಹಣ್ಣುಗಳನ್ನು ನೀಡಿ ಸತ್ಕಾರವನ್ನು ಮಾಡ್ತಾಳೆ. ರಾಮನನ್ನು ಕಂಡ ತಾನು ಪರಮಸುಖಿ ಎಂದು ನರ್ತಿಸ್ತಾಳೆ. ರಾಮನೂ ಕೂಡ ನಿನ್ನ ಆದರದಿಂದ ನಾವು ಸುಖಿ, ನಿನಗೆ ನಾವು ಋಣಿ ಅಂತ ಹೇಳ್ತಾನೆ. ಶಬರಿ ಕಣ್ಣೀರು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು ಬಂದು ಸಂತಸ ನೀಡಿದ್ದೀರಿ, ಹಸಿವು ತೃಸೆ ಹಿಂಗಿತೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮರುಕು ತೋರಿದ್ದೀರಾ ಎನ್ನುತ್ತಾಳೆ. ಶ್ರೀರಾಮನು ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ, ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚಂದ, ನಿನ್ನ ಮನೆಯೇ ನಮ್ಮ ಮನೆ, ನೀನೇ ತಾಯಿಯಂತೆ ಹೇಳ್ತಾನೆ. ಶಬರಿ ನಿನ್ನ ರೂಪದಂತೆ ನಿನ್ನ ಮಾತು ಸುಂದರ ಮತ್ತು ಉದಾರ, ನಾನು ಧನ್ಯಳಾದೆ, ಸಿದ್ಧ ಮತಂಗರ ವರ ನನಗೆ ಫಲಿಸಿತು, ನಿಮ್ಮನ್ನು ಕಂಡ ಪುಣ್ಯವು ತುಂಬಿತು, ಗುರುಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು, ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು ಅಂತ ಹೇಳ್ತಾನೆ. ಆವಾಗ ಶ್ರೀರಾಮ ಗುರುಗಳ ಮಹಿಮೆಯನ್ನು ಬಲ್ಲೆನೆಂದು ಹೇಳುತ್ತಾ ದುಃಖವನ್ನು ಮರೆಸಿ ಶಾಂತಿ ನೀಡುವ ಈ ಮನದಲ್ಲಿ ಶುದ್ಧ ಪ್ರೇಮ ಮೂರ್ತಿಯಂತೆ ನೀನು ಇರುವೆ, ಈ ದಿನ ನಮಗೆ ಸುದಿನ ಎಂದು ಶಬರಿಯನ್ನು ಬಾಯಿ ತುಂಬ ಹೊಗಳುತ್ತಾನೆ ಅಂತ ಬರೆದ್ರೆ ಸಾಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಬರಲಿಲ್ಲ ಅಂತಂದರೆ ಶಬರಿಯ ಸಡಗರ ಸಂಭ್ರಮ ಅಂತ ಒಂದು ಇದೆಯಲ್ಲ, ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ ಅದನ್ನು ಚೆನ್ನಾಗಿ ನೀವು ಪ್ರಿಪೇರ್ ಮಾಡಬೇಕು. ಆಲ್ಮೋಸ್ಟ್ 99% ಈ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಲವ ಯಜ್ಞಾಂಶವನ್ನು ಕಟ್ಟಲು ಕಾರಣವೇನು? ಸೊ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ, ಇದು ವೆರಿ ಇಂಪಾರ್ಟೆಂಟ್. ನಾಳೆ ಕೂಡ ಇದೇ ಪ್ರಶ್ನೆ ನಿಮಗೆ ಬಂದರೂ ಕೂಡ ಬರ್ಬೋದು, ಅಚ್ಚರಿ ಇಲ್ಲ. ಎಸ್, ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಗದ್ಯ ಭಾಗವನ್ನು ಓದಿ 2 ಪ್ರಶ್ನೆಗೆ ಉತ್ತರ ಬರೋದ್ರಲ್ಲಿ ಭಾಳ ಈಸಿ ಅದ. ಇನ್ನು ಪದ್ಯದಲ್ಲಿ ನೋಡಿ, ಫಸ್ಟ್ ನೋಡತಕ್ಕಂಥದ್ದು ಮನವಿ ಪತ್ರ. ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರ ಬರೀಬೇಕು. ನೀವು ಅನ್ನಪೂರ್ಣ ಗುಡ್ಡೇತೋಟ ಗ್ರಾಮದ ನಿವಾಸಿ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಅಂತ ತಿಳಿಬೇಕು. ಸೊ ಫಸ್ಟ್ ಮನವಿ ಪತ್ರವನ್ನು ಬರೆಯುವಾಗ ಮೇಲೆ ಸ್ಥಳ ದಿನಾಂಕವನ್ನು ಹಾಕ್ರಿ. ಓಕೆನಾ? ಸ್ಥಳ ಗುಡ್ಡೇತೋಟ, ದಿನಾಂಕ ನಾಳೆದ ಹಾಕ್ರಿ. ಇದು ಬತ್ತಂದ್ರೆ 18/3/2026 ಅಂತ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೀರಿ. ಯಾರಿಂದ? ಅನ್ನಪೂರ್ಣ ಗುಡ್ಡೇತೋಟ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಓಕೆನಾ? ಯಾರಿಗೆ ಬರೀಬೇಕು? ಇವರಿಗೆ ಮಾನ್ಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯರೇ, ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ. ಅವಾಗ ಇಲ್ಲಿ ಏನು ಬರೀಬೇಕಪ್ಪ ಅಂತಂದ್ರೆ, ಸದರಿ ನಮ್ಮ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ನಾವು 500ಕ್ಕಿಂತ ಹೆಚ್ಚು ಮಕ್ಕಳು ಓದುತ್ತಿದ್ದೇವೆ, ಆದರೆ ನಮ್ಮ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಇಲ್ಲ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸ ಕಡಿತವಾಗ್ತಾ ಇದೆ. ಮಕ್ಕಳು ಏನಾಗ್ತಾ ಇದ್ದಾರಪ್ಪ ಅಂದರೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಆದ ಕಾರಣ ತಾವುಗಳು ನಮ್ಮ ಗ್ರಾಮಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಮಂಜೂರು ಮಾಡಬೇಕಂತ ವಿನಂತಿ ಅಂತ ಬರೆದು ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಅನ್ನಪೂರ್ಣ, ಇನ್ನೂ ಗ್ರಾಮದ ಪ್ರಮುಖರ ಸಹಿಗಳಿವೆ ಅಂತ ಬರೆದು ಹೊರ ವಿಳಾಸವನ್ನು ಹಾಕಬೇಕು. ಹೊರ ವಿಳಾಸ ಮಾನ್ಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ನಿಮ್ಮ ವಿಳಾಸವನ್ನು ಕೂಡ ಹಾಕಿ ಇಂದ ಅನ್ನಪೂರ್ಣ ಗುಡ್ಡೇತೋಟ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಅಂತ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗ್ತದೆ. ಮನವಿ ಪತ್ರವನ್ನೇ ಚೆನ್ನಾಗಿ ಬರೀರಿ. ಇನ್ನು ಪ್ರಬಂಧಗಳಲ್ಲಿ ನೋಡಿ, ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲುಗಳು. ಸೊ ನಿಮಗೆಲ್ಲರಿಗೂ ಭಾಳ ಕನ್ಫ್ಯೂಸ್ ಅದ. ರಾಷ್ಟ್ರೀಯ ಹಬ್ಬಗಳು,
ರಾಷ್ಟ್ರೀಯ ಭಾವೈಕ್ಯ ಇದು ನೋಡ್ಕೊಡ್ರಿ. ಗ್ರಂಥಾಲಯದ ಮಹತ್ವ, ಮಹಿಳಾ ಸಬಲೀಕರಣ, ಆಮೇಲೆ ತ್ಯಾಜ್ಯ ವಸ್ತುಗಳ ವಿಲೇವಾರಿ, ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಇವು ಇಂಪಾರ್ಟೆಂಟ್ ಇದಾವೆ. ಇನ್ನು ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲುಗಳಾಗಿರ್ಬೋದು, ಕ್ಷೀರ ದಾಸೋಹ ಮತ್ತು ಅಕ್ಷರ ದಾಸೋಹದ ಪ್ರಮುಖ ಆಗಿರ್ಬೋದು. ಓಕೆನಾ. ನೆಕ್ಸ್ಟ್ ಶಾಲೆಯಲ್ಲಿ ಇರ್ತಕ್ಕಂಥ ಮತದಾನ ಸಂಘಗಳಾಗಿರ್ಬೋದು ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ. ಜಾಗತಿಕ ತಾಪಮಾನ ಇವೆಲ್ಲ ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು. ಏನಿಲ್ಲ 15 ಸಾಲು ಬರಿಬೇಕು. ಫಸ್ಟ್ ಬರೆಯುವಾಗ ಪೀಠಿಕೆ ಅಂತ ಬರಿಬೇಕು. ಫಸ್ಟ್ ಮೇಲೆ ಪೀಠಿಕೆ, ಎರಡನೇದೇನು ಬರಬೇಕು ವಿಷಯದ ನಿರೂಪಣೆ 2 ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಲಾಸ್ಟ್ ಏನು ಮಾಡ್ರಪ್ಪ ಅಂದ್ರೆ ಉಪಸಂಹಾರ ಅಂತ ನೀವೇನು ಮಾಡಬೇಕು ಬರಿಬೇಕು. ಈ ಉಪಸಂಹಾರ ಬರೆದ್ರೆ ನಿಮಗೆ 1 ಅಂಕ ಇದೆ. ಓಕೆನಾ. ಇಷ್ಟು ನೀಟಾಗಿ ಈ ಒಂದು ಮಾಡಲ್ ಕ್ವಶನ್ ಪೇಪರ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ 4 ಮಾಡಲ್ ಕ್ವಶನ್ ಪೇಪರ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದು ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲುಗಳು. ಪ್ರಸ್ತುತ ಇದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಮಂಜಸ ಅನ್ನಿಸ್ತದೆ. ಇದು ಕೂಡ ಬಂದರೆ ಬರ್ಬೋದು. ಇದು ಪೀಠಿಕೆ, ಭಾಷೆ ಬಗ್ಗೆ ಬರೀಬೇಕು. ಓಕೆ. ಆಮೇಲೆ ವಿಷಯದ ನಿರೂಪಣೆಯಲ್ಲಿ ಭಾಷೆ ಯಾವ ಥರನಾಗಿ ಅಭಿವೃದ್ಧಿಯ ಸವಾಲುಗಳಿದ್ದಾವೆ ಕೊಟ್ಟಿದ್ದಾರೆ. ಇಂಗ್ಲೀಷ್ ಭಾಷಾ ವ್ಯಾಮೋಹ ಕೊಟ್ಟಿದ್ದಾರೆ. ನಿರುದ್ಯೋಗದ ಭೀತಿ, ಡಿಜಿಟಲ್ ಭಾಷೆಯಾಗಿ ಕನ್ನಡದ ಬಳಕೆ ಕುಂಠಿತವಾಗಿದೆ, ಕೌಟುಂಬಿಕ ವ್ಯವಸ್ಥೆ, ಮೊಬೈಲ್ ಗ್ಯಾಡ್ಜೆಟ್ಗಳ ಬಳಕೆ ಆಗ್ತಾ ಇದೆ, ಓದೋ ಹವ್ಯಾಸ ಕಣ್ಮರೆನೇ ಆಗಿಬಿಟ್ಟಿದೆ. ಓಕೆನಾ. ಪೋಷಕರ ನಿರಾಸಕ್ತಿ ಇದೆ, ಅನ್ಯ ಭಾಷಿಗರ ಪ್ರಭಾವ ಇದೆ. ಓಕೆ. ಇಷ್ಟು ಬರೆದು ಲಾಸ್ಟ್ ಉಪಸಂಹಾರ ಬರೆದ್ರೆ ಈ ಪ್ರಬಂಧ ಕಂಪ್ಲೀಟ್ ಆಗ್ತದೆ. ಇದನ್ನು ನೋಡ್ಕೊಂಡೋಗಿ. ಇದು ಬಹಳನೂ ಕೂಡ ಮೋಸ್ಟ್ ಇಂಪಾರ್ಟೆಂಟು ಅದ. ಇಷ್ಟು ಈ ಕ್ವಶನ್ ಪೇಪರ್ ಇತ್ತು. ಬಾಯ್.